ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೆಂಗಳೂರಲ್ಲಿ ಪ್ರತಿದಿನ ಬಳಸೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಮೆಟ್ರೋ. ಮುಂದಿನ ನಿಲ್ದಾಣ ವಿಜಯನಗರ. ಮೆಜೆಸ್ಟಿಕ್, MG ರೋಡ್, ಇಂದಿರಾನಗರ್, ಯಶವಂತಪುರ ಎಲ್ಲಾ ಕಡೆ ಮೆಟ್ರೋ ಇದೆ. ಮೆಟ್ರೋ ಅಂದ್ರೆ ಬರೀ ಟ್ರೈನ್ ಅಲ್ಲ, ಇದೊಂದು ಮೂವಿಂಗ್ ಟೆಕ್ನಾಲಜಿ ಅಂತ ಕೂಡ ನಾವು ಹೇಳ್ಬೋದು. ಇವತ್ತು ನಾನು ನಮ್ಮ ಮೆಟ್ರೋದಲ್ಲಿ ಬಳಸುವಂತಹ ಕ್ರೇಜಿ ಟೆಕ್ನಾಲಜೀಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮ್ಗೊಂದು ವಿಷಯ ಗೊತ್ತಾ, ಮೆಟ್ರೋದಲ್ಲಿ ಒಂದು ಬ್ರೈನ್ ರೂಮ್ ಇದೆ. ಈ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಇಡೀ ಮೆಟ್ರೋ ಯಾವ್ದೇ ಟ್ರೈನ್ ಇದೆ ಎಲ್ಲಾ ಒಂದು ಮೆಟ್ರೋ ಟ್ರೈನ್ ನ ಕಂಟ್ರೋಲ್ ಮಾಡ್ತಾರೆ. ಸೊ ಈ ಒಂದು ರೂಮ್ ನ OCC ಅಂತ ಕರೀತಾರೆ, ಅಂದ್ರೆ ಆಪರೇಷನ್ ಕಂಟ್ರೋಲ್ ಸೆಂಟರ್ ಅಂತ. ಎಲ್ಲಾ ಟ್ರೈನ್ ಗಳು ಎಲ್ಲಿದೆ ಅಂತ ನೋಡ್ತಾರೆ, ಸ್ಟೇಷನ್ ಕ್ರೌಡ್ ನ ಮಾನಿಟರ್ ಮಾಡ್ತಾರೆ. ಮೆಟ್ರೋದಲ್ಲಿರುವಂತಹ CCTV ಕ್ಯಾಮ್ರಾ ಕೂಡ ಎಲ್ಲಾ ಫೂಟೇಜಸ್ ನ ಈ ಒಂದು ರೂಮ್ ಅಲ್ಲಿ ಕುತ್ಕೊಂಡೆ ಅವರು ನೋಡ್ತಾರೆ. ಹಾಗೆ ಏನಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಇದ್ರೆ ಅದನ್ನ ಇದೇ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಐಡೆಂಟಿಫೈ ಮಾಡಿ ಅದನ್ನ ಕಂಟ್ರೋಲ್ ಕೂಡ ಮಾಡ್ತಾರೆ. ಸೊ ಈ ಒಂದು OCC ಸೆಂಟರ್ ಏನಿದೆ ಇದೇ ಒಂದು ಮೇನ್ ಬ್ರೈನ್ ಅಥವಾ ಮೇನ್ ರೂಮ್ ಅಂತ ಹೇಳ್ಬೋದು. ಇಡೀ ಬೆಂಗಳೂರಲ್ಲಿರುವಂತಹ ಎಲ್ಲಾ ಮೆಟ್ರೋ ಟ್ರೈನ್ಸ್ ಏನಿದೆ ಹಾಗೆ ಮೆಟ್ರೋ ಸ್ಟೇಷನ್ಸ್ ಏನಿದೆ ಎಲ್ಲಾನು ಈ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಎರಡನೇ ವಿಷಯ ಏನು ಅಂತ ಅಂದ್ರೆ, ಈಗ ನಾವು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಮೆಟ್ರೋ ಟ್ರೈನ್ ಬರುತ್ತೆ. ಸೊ ಒಳಗಡೆ ಒಂದೊಂದ್ರಲ್ಲಿ ಡ್ರೈವರ್ ಇರ್ತಾರೆ, ಹಾಗೆ ಒಂದೊಂದ್ರಲ್ಲಿ ಡ್ರೈವರ್ ಇರೋದೇ ಇಲ್ಲ. ಆದ್ರೂ ಮೆಟ್ರೋ ಕರೆಕ್ಟ್ ಆಗಿ ಓಡುತ್ತೆ, ಹಾಗೆ ಕರೆಕ್ಟ್ ಆಗಿ ಸ್ಟಾಪ್ ಕೂಡ ಹಾಕುತ್ತೆ. ಸೊ ಎಲ್ಲ ಪ್ರಾಪರ್ ಆಗಿ ನಡೆಯುತ್ತಿರುತ್ತೆ. ಸೊ ವಿತೌಟ್ ಡ್ರೈವರ್ ಕೂಡ ಈ ಒಂದು ಮೆಟ್ರೋ ಓಡುತ್ತೆ. ಕ್ರೇಜಿ ಅಲ್ಲ? ನೀವು ಒಂದು ಟ್ರೈನ್ ಅಲ್ಲಿ ಕುತ್ಕೊಂಡಿದ್ದೀರಾ, ಹಾಗೆ ಡ್ರೈವರ್ ಸೀಟ್ ನ ನೋಡಿದ್ರೆ ಡ್ರೈವರ್ ಸೀಟ್ ಖಾಲಿ ಇದೆ, ಬಟ್ ಟ್ರೈನ್ ಓಡ್ತಾನೆ ಇರುತ್ತೆ. ಹೇಗಿರುತ್ತೆ? ಸೊ ಇದು ಅಡ್ವಾನ್ಸ್ಡ್ ಆಟೋಮೇಷನ್ ಮತ್ತೆ ಸಿಗ್ನಲಿಂಗ್ ಸಿಸ್ಟಮ್ ಏನಿರುತ್ತೆ, ಇದರಿಂದ ಎಲ್ಲ ಒಂದು ಸ್ಟೇಷನ್ ಸ್ಟಾಪ್ ಆಗಿರ್ಬೋದು, ಡೋರ್ಸ್ ಓಪನ್ ಅಂಡ್ ಕ್ಲೋಸ್ ಆಗಿರ್ಬೋದು, ಎಲ್ಲ ಪ್ರಾಪರ್ ಆಗಿ ನಡೀತಿದೆ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಮೆಟ್ರೋದಲ್ಲಿ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಏನೇ ಒಂದು ಎಮರ್ಜೆನ್ಸಿ ಇರ್ಬೋದು, ಅಥವಾ ಈ ಒಂದು ಟೆಕ್ನಾಲಜಿ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಅಕಸ್ಮಾತ್ ಏನಾದ್ರು ಡ್ರೈವರ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಥವಾ ಓವರ್ ಸ್ಪೀಡ್ ಅಥವಾ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಈ ಒಂದು ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಟ್ರೈನ್ ಸ್ಟಾಪ್ ಆಗ್ಬಿಡುತ್ತೆ. ಅದೇ ರೀತಿಯಾದಂತಹ ಅನಾಹುತ ಆಗಲ್ಲ. ಸೊ ಅದನ್ನ ಈ ಒಂದು ಟೆಕ್ನಾಲಜಿ ತಪ್ಪಿಸುತ್ತೆ. ಅಂಡ್ ಎಷ್ಟೊಂದು ಜನ ಅನ್ಕೊಂಡಿರ್ಬೋದು, ಈಗ ಟ್ರೈನ್ ಏನಾದ್ರು ಮೂವ್ ಆಗ್ಬೇಕಾದ್ರೆ ಓಡೋಗ್ಬಿಟ್ಟು ಟ್ರೈನ್ ಹೇಗೆ ಹತ್ತುತ್ತೀವಿ, ಅದೇ ರೀತಿ ಮೆಟ್ರೋ ಏನಾದ್ರು ಮೂವ್ ಆಗ್ಬೇಕಾದ್ರೆ ಓಡೋಗ್ ಹತ್ಕೋಬಹುದು ಅಂತ. ಮೆಟ್ರೋ ಏನಿರುತ್ತೆ ಅದು ಎಲೆಕ್ಟ್ರಿಸಿಟಿಯಿಂದ ರನ್ ಆಗ್ತಾ ಇರುತ್ತೆ. ಇವೇನಾದ್ರು ಆ ರೀತಿ ಹತ್ತೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು, ಅಥವಾ ಟ್ರ್ಯಾಕ್ ಮೇಲೆ ಹೋಗೋದಕ್ಕಾಗಿರ್ಬೋದು ಟ್ರೈ ಮಾಡಿದ್ರೆ, ಅಥವಾ ಯಾವ್ದೋ ಒಂದು ಪೋಲ್ ನ ಟಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದು ನಿಮ್ಮ ಲಾಸ್ಟ್ ಟಚ್ ಆಗಿರುತ್ತೆ. ಸೊ ಎಲೆಕ್ಟ್ರಿಸಿಟಿ ಏನಿರುತ್ತೆ ಅದರಿಂದ ಸೊ ಹುಷಾರಾಗಿರಿ. ಅಂಡ್ ಡೋರ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಡೋರ್ಸ್ ಏನಿರುತ್ತೆ ಇದು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಆಗಿರುತ್ತೆ. ಸೊ ಲಿಫ್ಟ್ ಅಲ್ಲಿ ಹೇಗೆ ನಾವೇನಾದ್ರೂ ಮಿಸ್ ಆಗಿ ಒಂದು ಕೈ ಕೊಟ್ರೆ ಲಿಫ್ಟ್ ಕ್ಲೋಸ್ ಆಗಲ್ಲ, ಮತ್ತೆ ರೀಓಪನ್ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಬ್ಯಾಗ್ ಸಿಗಾಕೊಂಡಿದ್ರೆ, ಅಥವಾ ನೀವೇನಾದ್ರೂ ಕೈ ಅಥವಾ ಕಾಲ್ ಏನಾದ್ರು ಸಿಗಾಕೊಂಡಿತ್ತು ಮೆಟ್ರೋ ಡೋರ್ ಕ್ಲೋಸ್ ಆಗ್ಬೇಕಾದ್ರೆ ಅಂತ ಅಂದ್ರೆ, ಆ ಒಂದು ಡೋರ್ ಏನಿದೆ ಅದು ಮತ್ತೆ ರೀಓಪನ್ ಆಗುತ್ತೆ. ಸೊ ಮೆಟ್ರೋದಲ್ಲಿ ಮಿಸ್ ಆಗಿ ಏನಾದ್ರು ಡೋರ್ಗೆ ಕೈ ಕಾಲು ಗಟ್ಟಿ ಸಿಗಾಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ಆ ರೀತಿ ಏನಾಗಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ನೀವ್ ಅನ್ಕೊಬಹುದು, ಒಂದೊಂದ್ಸರಿ ಟೈಮ್ ಡಿಲೇ ಆಗುತ್ತೆ, ಒಂದೊಂದ್ಸರಿ ಟ್ರೈನ್ ಲೇಟ್ ಆಗೋಗುತ್ತೆ, ಸ್ಪೀಡ್ ಆಗೋಗುತ್ತೆ. ಬಟ್ ಆದ್ರೂ ಸ್ಟೇಷನ್ ಬರ್ತಿದ್ದಾಗೇನೆ ಹೇಗೆ ನಮ್ಗೆ ಅನೌನ್ಸ್ಮೆಂಟ್ ಕೇಳಿಸುತ್ತೆ, ಮುಂದಿನ ನಿಲ್ದಾಣ ಇದು ಅಂತ ಹೇಗೆ ಕೇಳಿಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಸೊ ಇದೆಲ್ಲ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಆ ಒಂದು ಲೊಕೇಶನ್, ಈಗ ಸ್ಟೇಷನ್ ಒಂದು 100 ಮೀಟರ್ ಇದೆ, 200 ಮೀಟರ್ ಇದೆ ಅಂತ ಅನ್ಬೇಕಾದ್ರೆ ಆ ಒಂದು ಸೆನ್ಸರ್ಗೆ ಆ ಒಂದು ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಆ ಒಂದು ನೆಕ್ಸ್ಟ್ ಲೊಕೇಶನ್ ಡೀಟೇಲ್ಸ್ ಏನಿರುತ್ತೆ ಅದು ಮೆಟ್ರೋದಲ್ಲಿ ಅನೌನ್ಸ್ ಆಗುತ್ತೆ. ಕೆಲವೊಬ್ರಿಗೆ ಅನ್ಸಿರ್ಬೋದು, ಈಗ ಮೆಟ್ರೋ ಫುಲ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಮಿಸ್ ಆಗಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಬೇರೆ ಒಂದು ಇನ್ಸಿಡೆಂಟ್ ಆದ್ರೆ ಏನಾಗಬಹುದು ಅಂತ. ಸೊ ಮೆಟ್ರೋದಲ್ಲಿ ಫೈರ್ ಸೇಫ್ಟಿ ಸಿಸ್ಟಮ್ ಏನಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಏನೋ ಒಂದು ಮಿಸ್ ಆಗಿ ಫೈರ್ ಆಯ್ತು ಅಂತ ಅಂದಿದ್ ಕೂಡ್ಲೇನೆ ಫೈರ್ ಡಿಟೆಕ್ಟ್ ಆಗುತ್ತೆ. ಫೈರ್ ಏನಾದ್ರು ಡಿಟೆಕ್ಟ್ ಆದ್ರೆ ಡಿಟೆಕ್ಟ್ ಆಗಿದ್ ಕೂಡ್ಲೇನೆ ಅಲಾರಾಮ್ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಸ್ಮೋಕ್ ವೆಂಟಿಲೇಷನ್ ಸ್ಟಾರ್ಟ್ ಆಗುತ್ತೆ. ಎಮರ್ಜೆನ್ಸಿ ಡೋರ್ಸ್ ಏನಿರುತ್ತೆ ಅದು ಅನ್ಲಾಕ್ ಆಗುತ್ತೆ. ಸೊ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಕೂಡ ಬರುತ್ತೆ. ಸೊ ಈಸಿಯಾಗಿ ನಮ್ಮ ಒಂದು ಲೈಫ್ ನ ರಿಸ್ಕ್ ಇಂದ ತಪ್ಪಿಸ್ಕೊಬಹುದು. ಸೊ ಮೆಟ್ರೋ ನಾವು ನೋಡೋದಷ್ಟು ಸುಲಭ ಅಲ್ಲ, ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ಸೇಫ್ಟಿ ಫ್ಯೂಚರ್ಸ್ ಅಲ್ಲಿ ತುಂಬಾನೇ ಒಳ್ಳೆ ಸೇಫ್ಟಿ ಫ್ಯೂಚರ್ಸ್ ಮೆಟ್ರೋದಲ್ಲಿ ನಾವು ನೋಡ್ಬೋದು. ಇಷ್ಟೊಂದು ಜನಕ್ಕೆ ಅನ್ಸಿರುತ್ತೆ ಟಿಕೆಟ್ ತಗೋಬೇಕಾದ್ರೆ ತುಂಬಾ ಕ್ಯೂ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ. ನಮ್ಮ ಮೆಟ್ರೋ ಅಂತ ಒಂದು ನಂಬರ್ ಇದೆ, ಆ ಒಂದು ನಂಬರ್ ನ ನೀವು ಸೇವ್ ಮಾಡ್ಕೊಬಹುದು. ನೀವು ಗೂಗಲ್ ಅಲ್ಲಿ ಹೋಗಿ ನೋಡಿದ್ರು ಕೂಡ ಅದು ಸಿಗುತ್ತೆ. ವಾಟ್ಸ್ಆಪ್ ಇಂದ QR ಕೋಡ್ ಮೂಲಕ ನೀವು ಟಿಕೆಟ್ ನ ಪರ್ಚೇಸ್ ಮಾಡಬಹುದು. ಸೊ ಈಸಿಯಾಗಿ ಮೆಟ್ರೋ ಟಿಕೆಟ್ ನ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡಿ ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬಹುದು. ಮೆಟ್ರೋದಲ್ಲಿ ಇನ್ನ ತುಂಬಾ ಕ್ರೇಜಿ ಫೀಚರ್ಸ್ ಗಳು ಇದೆ, ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತಗೊಂಡ್ಬರ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.